ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ಗುರುವಾರದ ವ್ಲಾಗು. ಗುರುವಾರ ನಾನು ಧನುರ್ಮಾಸ ಮಾಡ್ತಾಯಿದ್ದೀನಿ. ಧನುರ್ಮಾಸ ಯಾವ ಥರ ಮಾಡೋದು ಅಂತ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ. ಆಲ್ಮೋಸ್ಟ್ ಗೊತ್ತಿಲ್ಲದೆ ಇರೋರು ನೋಡ್ತಿದ್ರೆ ನನ್ನ ವೀಡಿಯೋಸ್ನ. ಬೆಳಗ್ಗೆನೇ ಬೇಗ ಹೇಳಬೇಕು, ಯಾರ ಜೊತೆನೂ ಮಾತಾಡೋ ಹಾಗಿಲ್ಲ. ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಒರೆಸಿ ತಣ್ಣೀರು ಸ್ನಾನ ಮಾಡಬೇಕು. ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಬರಬೇಕು ಅಂತ ಹೇಳ್ತಾರೆ. ಮರದ ಹತ್ರ ಒಂದು ಮಂತ್ರ ಇದೆ, ಆ ಮಂತ್ರ ಹೇಳಬೇಕು ಅಂತಾರೆ. ನನಗೆ ಗೊತ್ತಿರೋದು ಇಷ್ಟೇ. ನಾನು ಬೇಗನೆ ಎದ್ದೆ, 4 ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸಿ ದೇವಸ್ಥಾನಕ್ಕೆ ಹೊರಡೋಣ ಅಂತ ಹೋಗ್ತಿದ್ದೆ. ಅದರಲ್ಲೂ ಗಂಡ ಹೆಂಡತಿ ಇಬ್ಬರು ಮಾಡಿದ್ರೆ ತುಂಬ ಒಳ್ಳೆಯದಂತೆ, ತುಂಬ ಶ್ರೇಯಸ್ಸಂತೆ. ಅಂದ್ಕೊಂಡಿದ್ದೆಲ್ಲ ಆಗುತ್ತಂತೆ. ನನಗೂ ಗೊತ್ತಿಲ್ಲ, ಒಟ್ಟು ನಾನು ಮಾಡ್ತಿದ್ದೀನಿ 3 ವರ್ಷದಿಂದ. ನಾನು ಅಂದ್ಕೊಂಡಿರೋದೆಲ್ಲ ಆಗ್ತಿದೆ. ನನಗೂ ಪಾಸಿಟಿವ್ ಆಗಿ ಅನಿಸುತ್ತೆ, ಮಾಡಿದ್ರೆ ಒಳ್ಳೆಯದು, ತುಂಬ ಒಳ್ಳೆಯದಾಗಿದೆ. ಅದಕ್ಕೆ ನಾನು ಯಾವತ್ತೂ ಬಿಟ್ಟಿಲ್ಲ. ಎಷ್ಟೇ ಕಷ್ಟ ಆಗಲಿ ಅಥವಾ ಹೆಲ್ತ್ ಅಪ್ಸೆಟ್ ಆಗಿದ್ರೂ ಕೂಡ ಒಂದು 5 ದಿನ 9 ದಿನ ಮಾಡೇ ಮಾಡ್ತೀನಿ. ಈ ಸರಿ ನನಗೆ 9 ದಿನ ಮಾಡೋಕ್ಕಾಗಲಿಲ್ಲ, 5 ದಿನ ಮಾಡ್ತಿದ್ದೀನಿ ಅಷ್ಟೇ. ತುಂಬ ಇಷ್ಟಪಟ್ಟು ಮಾಡೋ ಪೂಜೆ ಅಂತಲೇ ಹೇಳ್ಬೋದು. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಿದ್ದೀರಾ ಅಲ್ವಾ, ನಿಮಗೂ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಮಾಡಿ, ಒಳ್ಳೆಯದಾಗುತ್ತೆ. ಬೆಳಗ್ಗೆನೇ ಪೂಜೆ ಮಾಡಿದ್ದಾಯಿತು ಮನೆಯಲ್ಲೇ. ನಮ್ಮ ಮನೆಯಿಂದ ಸ್ವಲ್ಪ ಒಂದು 10 ನಿಮಿಷ ಆಗುತ್ತೆ ಹೋಗೋದು, ಸ್ವಲ್ಪ ದೂರನೇ ಇದೆ ದೇವಸ್ಥಾನ. ಹಾಗಾಗಿ ನಾನು ನನ್ನ ಹಸ್ಬೆಂಡು ಬಂದ್ವಿ ದೇವಸ್ಥಾನಕ್ಕೆ. ಪಾಪುನ ಮನೆಯಲ್ಲೇ ಬಿಟ್ಟು ಬಂದ್ವಿ. ತುಂಬ ಚಳಿ ಇದೆ ಇವಾಗಂತೂ, ವೆದರ್ ಚೆನ್ನಾಗಿಲ್ಲ ಅಷ್ಟು. ಈ ಸೀಸನ್ನೇ ಅಷ್ಟಲ್ವಾ, ಚಳಿ ಜಾಸ್ತಿ. ದೇವಸ್ಥಾನದ ಹತ್ರ ಬಂದ್ವಿ. ಆಲ್ರೆಡಿ ನಾವು 5:15 ಹೋಗಿದ್ವಿ ದೇವಸ್ಥಾನಕ್ಕೆ. ಅಷ್ಟೊತ್ತಿಗೆ ಪೂಜೆ ಮಾಡ್ಕೊಂಡು ತುಂಬ ಜನ ಹೋಗಿದ್ದರು. ಬೆಳಗ್ಗೆ ಪೂಜೆ ಮಾಡೋದ್ರಿಂದ ಒಂಥರ ಮನಸ್ಸಿಗೆ ಶಾಂತಿ, ಮತ್ತು ಮನೇಲೂ ಕೂಡ ಪಾಸಿಟಿವ್ ಎನರ್ಜಿನೇ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ನಾವು ಮನೆಯಲ್ಲಿ ವಾತಾವರಣವೂ ಕೂಡ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನನಗೆ ಈ ಪೂಜೆ ಮಾಡೋದು ಅಂದ್ರೇ ತುಂಬ ಖುಷಿಯಾಗುತ್ತೆ. ಎಷ್ಟೊತ್ತಿಗೆ ಬರುತ್ತೆ ಧನುರ್ಮಾಸ ಅಂತಲೇ ವೆಯ್ಟ್ ಮಾಡ್ತೀನಿ ಅಂತಲೇ ಹೇಳ್ಬೋದು. ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ, ಮಾಡಲಿಕ್ಕೆ ಇಷ್ಟಪಟ್ಟು ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಆಲ್ಮೋಸ್ಟು ನನ್ನ ಮಗ ಏಳೋಷ್ಟೊತ್ತಿಗೆ ಬಂದಿದ್ವಿ. ಅಷ್ಟೇನು ಹಠ ಮಾಡಲಿಲ್ಲ, ಏನು ಗಾಬರಿ ಥರ ಪೂಜೆ ಏನು ಮಾಡಲಿಲ್ಲ. ಆರಾಮಾಗೆ ಪೂಜೆ ಮಾಡಿಕೊಂಡು ಬಂದ್ವಿ. ಅಲ್ಲಿ ಅಂದರೆ ನಾಗದೋಷ ಇದಕ್ಕೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಮದುವೆ ಆಗಿಲ್ಲದೆ ಇರೋರಿಗೂ ಮದುವೆ ಆಗುತ್ತೆ ಅಂತಲೂ ಕೂಡ ಹೇಳ್ತಾರೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಖಂಡಿತ ವಿಡಿಯೋ ಮಾಡಿ ಹಾಕ್ತೀನಿ. ಬಂದು ಒಂದು ಲೋಟ ಬಿಸಿನೀರು ಕಾಯಿಸ್ಕೊಂಡು ಕುಡಿದು, ಹಾಗೆಯೇ ಹಸ್ಬೆಂಡ್ಗೂ ಟೀ ಮಾಡಿಕೊಟ್ಟು ಬೆಳಗ್ಗೆ ಟಿಫನ್ಗೆ ರೆಡಿ ಮಾಡ್ತಾಯಿದ್ದೀನಿ. ಬೀಟ್ರೂಟ್ ಗೊಜ್ಜು ಮತ್ತು ಚಪಾತಿ ಮಾಡೋಣ ಅಂತ ಹೇಳಿ ಬೀಟ್ರೂಟೆಲ್ಲ ತೊರೆದಿಟ್ಕೊತಾ ಇದ್ದೆ. ಯಾರೆಲ್ಲ ಬೀಟ್ರೂಟ್ ಪಲ್ಯ ಮಾಡ್ತೀರಾ, ಈ ಥರ ಮಾಡಿ ಒಮ್ಮೆ, ತುಂಬ ಚೆನ್ನಾಗಿರುತ್ತೆ ಬೀಟ್ರೂಟ್ ಪಲ್ಯ. ಬೇರೆ ಥರ ಡಿಫ್ರೆಂಟಾಗಿ ಒಂದೊಂದು ಟೈಮ್ ಟ್ರೈ ಮಾಡಬೇಕು ಅಂತ ಹೇಳಿ ಟ್ರೈ ಮಾಡಿದ್ದೆ. ಸಖತ್ತಾಗಿ ಬಂದಿತ್ತು ಟೇಸ್ಟ್ ವೈಸು. ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಭಾವಿಸ್ತೀನಿ. ಚಪಾತಿಗೆಲ್ಲ ದೋಸೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಬೀಟ್ರೂಟ್ ಪಲ್ಯ. ನಮಗೆ ಆಯಿಲ್ 1-2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು, ಅಂದರೆ ಒಂದೇ ಟೈಮ್ ಮಾಡ್ಕೊತಿರೋದಲ್ವ, ಹಾಗಾಗಿ ಈರುಳ್ಳಿ, ಮೆಣಸಿನ್ಕಾಯಿ, ದಪ್ಪ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಫ್ರೈ ಗೋಲ್ಡನ್ ಬ್ರೌನ್ ಬರೋ ತನಕ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಯಾಕಂದರೆ ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆದ್ರೇ ಪಲ್ಯ ಚೆನ್ನಾಗಿ ಆಗೋದು. ಅದರಿಂದ ಈರುಳ್ಳಿ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಈರುಳ್ಳಿ ರೋಸ್ಟ್ ಆದಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊಂಡಿದ್ದೀನಿ. 1 ಕ್ಯಾಪ್ಸಿಕಮ್ ಅಷ್ಟೇ, ಚಿಕ್ಕದು ಕ್ಯಾಪ್ಸಿಕಮ್, ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳೋಣ, ಚೆನ್ನಾಗಿರುತ್ತೆ ಫ್ಲೇವರು. ಕ್ಯಾಪ್ಸಿಕಮ್ ಹಾಕ್ಕೊಂಡ್ರೆ ಟೇಸ್ಟು ಸಖತ್ತಾಗಿ ಬರುತ್ತೆ. ಇವಾಗ 1 ಟೇಬಲ್ ಸ್ಪೂನು ಉಪ್ಪು ಹಾಕ್ಕೊಳ್ಳೋಣ. ಕ್ಯಾಪ್ಸಿಕಮ್ ಎಲ್ಲ ಸಾಫ್ಟ್ ಆಗಬೇಕಲ್ವ, ಅದರಿಂದ. ಮತ್ತು 1 ಟೇಬಲ್ ಸ್ಪೂನು ಹಸಿಮೆಣ್ಸಿನ್ಕಾಯಿ ಪೌಡರು ಹಾಕ್ಕೊತಾ ಇದ್ದೀನಿ. ಖಾರಕ್ಕೆ ಜಾಸ್ತಿ ಹಾಕಿಲ್ಲ ಖಾರ ಮೆಣಸಿನ್ಕಾಯಿ ಹಾಕಿದರೆ ಓಕೆ. ನಾನು ದಪ್ಪ ಮೆಣಸಿನ್ಕಾಯಿ ಹಾಕಿರೋದಲ್ವ, ಖಾರ ಆಗೋಲ್ಲ ಮೆಣಸಿನ್ಕಾಯಿ, ಅದರಿಂದ ಸ್ವಲ್ಪ ಖಾರದ ಪುಡಿನ ಹಾಕ್ಕೊತಿದ್ದೀನಿ. ಈ ಟೈಮಲ್ಲೇ ಹಾಕ್ಕೊಬೇಕು, ಅದು ಸ್ವಲ್ಪ ಘಾಟ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಖಾರದ ಪುಡಿ.
ಉಪ್ಪೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಬೇಗನೆ ಘಾಟ್ ಹೋಗುತ್ತೆ, ಹಾಗೇ ಸಾಫ್ಟ್ ಕೂಡ ಆಗುತ್ತೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ. ಟೊಮೊಟೊ ಇದ್ದರೆ ಹಾಕ್ಕೋಬೋದು, ಟೊಮೊಟೊ ಇರಲಿಲ್ಲ ಹಾಗಾಗಿ ಟೊಮೊಟೊ ಹಾಕಿರಲಿಲ್ಲ. ಇವಾಗ ತುರಿದಿರೋ ಬೀಟ್ರೂಟು ಮತ್ತು ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಹಾಕಿ ನೀರು ಹಾಕದೆ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು, ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ತಾ ಮಾಡ್ತಾ ಸ್ವಲ್ಪ ಚಪಾತಿ ಹಿಟ್ಟು ಕಲಿಸ್ಕೊಳ್ಳೋಣ ಅಂತ ಚಪಾತಿ ಹಿಟ್ಟು ಕೂಡ ಕಲಿಸ್ಕೊತಾ ಇದ್ದೆ ಮಧ್ಯದಲ್ಲಿ. ಈ ಥರ ಬೆಳಗ್ಗೆ ಬೇಗ ಇದ್ದರೆ ಕೆಲಸನೂ ಕೂಡ ಬೇಗ ಮುಗಿಯುತ್ತೆ, ಹಾಗೆ ಮನೆ ಕೂಡ ಫುಲ್ಲು ಕ್ಲೀನಾಗೇ ಇರುತ್ತೆ. ಅಲ್ಲಿದ್ದಲ್ಲೇ ಕೆಲಸ ಮುಗಿಸ್ಕೊತೀವಲ್ವ, ಹಾಗಾಗಿ ಹೀಗೆ ಆಲ್ಮೋಸ್ಟ್ ಆಗಕ್ಕೆ ಬಂತು. ಇವಾಗ ಒಂದು ಕಾಫಿ ಗ್ಲಾಸಲ್ಲಿ ಒಂದು ಸ್ವಲ್ಪ ನೀರು ಹಾಕೋಣ. ನಾನು ಹಾಕಿದ್ದೀನಿ, ಅಂದರೆ ತುರಿದಿದ್ನಲ್ಲ ಪ್ಲೇಟಲ್ಲೇ ಒಂದು ಸ್ವಲ್ಪ ಹಾಕ್ತೀನಿ ನೀರನ್ನ. ವಿಡಿಯೋದಲ್ಲಿ ಸ್ಕಿಪ್ ಆಗಿರಬಹುದು ಮೇ ಬಿ. ನೀರೆಲ್ಲ ಫುಲ್ಲು ಹಿಂಗಬೇಕು, ಹಾಕಿದ್ದೀನಿ ನೋಡಿ. ಹಿಂಗಿದಾದಮೇಲೆ ಸ್ವಲ್ಪ ಕೊತ್ತಂಬರಿ ಉತ್ತರಿಸಂದ್ರೆ ಆಗೋಯ್ತು. ಇವಾಗ ಪಾಪು ಎಲ್ಲ ಎದ್ದು ಅವನಿಗೂ ಬ್ರಷ್ ಮಾಡಿಸಿ ಟಿಫನ್ ಮಾಡಿಸಿ ಇವಾಗ ಊಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಚಕ್ಕೆ ಮತ್ತು ಫ್ಲವರ್ ಹೂ ಹಾಕಿದ್ದೀನಿ, ಹಾಗೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಏನಕ್ಕೆ ಅಂತ ಅಂದರೆ ನಾನು ಮೊಳಕೆ ಕಾಳು ಕೊಟ್ಟಿದ್ದೆ, ಮೊಳಕೆ ಕಾಳು ಸಾಂಬಾರು ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ಈರುಳ್ಳಿ ಹಾಗೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಅರಿಶಿಣ, ಚಕ್ಕೆ ಮತ್ತು ಸ್ಟಾರ್ ಹೂ ಇವು ಮೂರನ್ನೂ ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕಿ ರುಬ್ಕೊಳ್ಳೋಣ. ಸಪ್ರೇಟಾಗಿ ರುಬ್ಬೋಣ, ಯಾಕಂದರೆ ಈ ಥರ ಸಪ್ರೇಟಾಗಿ ರುಬ್ಬಿದ್ರೆ ಟೇಸ್ಟು ಬೇರೆ ಥರನೇ ಬರುತ್ತೆ. ಒಟ್ಟಿಗೆ ರುಬ್ಬಿದ್ರೆ ಏನು ಥರ ಆಗುತ್ತೆ ಅಂದರೆ ಅದೇ ಬೇರೆ ಥರ ಸಾಂಬಾರು ಡಿಫ್ರೆಂಟಾಗಿ ಬರುತ್ತೆ. ಇದು ಬೇರೆ ಸಪ್ರೇಟಾಗಿ ಈ ಚಿಕನ್ ಮಟನಿಗೆಲ್ಲ ಮಾಡ್ತೀವಲ್ವ, ಆ ಥರ ಮಾಡಿದ್ರೆ ಅದೇ ಬೇರೆ ಥರ ಡಿಫ್ರೆಂಟ್ ಟೇಸ್ಟೇ ಬರುತ್ತೆ. ಒಂದು ಸರಿ ಟ್ರೈ ಮಾಡಿ ಈ ಥರ ಒಮ್ಮೆ. ಇದಾದಮೇಲೆ ಎಣ್ಣೆ ಹಾಕಿ ರುಬ್ಬಿರೋ ಮಸಾಲ ಹಾಕಿದ್ದೀನಿ. ಸ್ವಲ್ಪ ಅದ್ರದ್ದು ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಕಾಳು ನೋಡ್ತಾರಲ್ಲ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ. ಈ ಕಾಳನ್ನ ಇವಾಗ ಹಾಕೋಣ. ನಾನು ಎಲ್ಲ ಹಾಕೋತಿಲ್ಲ, ಸ್ವಲ್ಪ ಹಾಕ್ಕೊತಿದ್ದೀನಿ, ಯಾಕಂದರೆ ಇನ್ನೊಂದು ಟೈಮ್ಗೆ ಉಪ್ಪು ಸಾಂಬಾರು ಮಾಡೋಕ್ಕೆ ಸರಿಯಾಗುತ್ತೆ ಅಂತ ಹೇಳಿ ಒಂದು ಸ್ವಲ್ಪ ಹಾಕ್ಕೊತಿದ್ದೀನಿ. ಸ್ವಲ್ಪ ಇದು ಶೀತ ಆಗುತ್ತೆ ನಮ್ಮ ಮನೆಯವರಿಗೆ, ಅದರಿಂದ ಜಾಸ್ತಿ ಯೂಸ್ ಮಾಡಲ್ಲ, ಅವ್ರಿಗೆ ಅಲರ್ಜಿ ಇರೋದ್ರಿಂದ. ಈ ಮೊಳಕೆ ಕಾಳು ತಿಂದರೆ ಅವ್ರಿಗೆ ಶೀತ ಆಗುತ್ತೆ. ಇದು ಕೊರೆ ಸೀಸನ್ ಅಲ್ವಾ, ಹಾಗಾಗಿ ಯಾಕೆ ರಿಸ್ಕ್ ತೊಗೊಳೋದು ಅಂತ ಹೇಳಿ ಸ್ವಲ್ಪನೇ ಮಾಡಿದೆ ಅಷ್ಟೇ. ಇವಾಗ ಒಂದು ಬೌಲು ಕಾಯಿ ತೊಗೊಂಡಿದ್ದೀನಿ, ಡೀಪ್ ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿತ್ತು. ಇವಾಗ ಒಂದು ಟೊಮೊಟೊನ ಹಾಕಿದ್ದೀನಿ, ಹಾಗೆಯೇ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಮೆಣಸಿನ್ಕಾಯಿ ಹಾಕಿದ್ದೀನಿ, ಕಲರ್ ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ ಅಂತಾರಲ್ಲ ಅದು. ಏನಕ್ಕೆ ಅಂದರೆ ಸ್ವಲ್ಪ ಖಾರದ ಪುಡಿ ಹಳೇದಾಗಿದೆ, ವರ್ಷ ಆಗಿದೆ ಅಲ್ವಾ, ಅದು ಬಿಡಿಸಿ ಕಲರ್ ಹೊರಟೋಗಿದೆ, ಖಾರ ಇದೆ ಕಲರ್ ಹೊರಟೋಗಿದೆ, ಅದರಿಂದ ಬ್ಯಾಡಗೆ ಮೆಣಸಿನ್ಕಾಯಿ ಸ್ವಲ್ಪ ಹಾಕ್ಕೊತಿದ್ದೀನಿ. ಇವಾಗ ಒಗ್ಗರಣೆಗೆ ಸ್ವಲ್ಪ ಟೊಮೊಟೊ ಮತ್ತು ಆಲೂಗಡ್ಡೆ ಹಾಕ್ತಾಯಿದ್ದೀನಿ. ಆಲೂಗಡ್ಡೆ ಬೆಂದೋಗುತ್ತಲ್ವ, ಅದರಿಂದ ಸ್ವಲ್ಪ ಲೇಟಾಗಿ ಹಾಕ್ತೆ, ಖಾರ ಹಾಕಬೇಕಿದ್ರೆ. ಇವಾಗ ಮಸಾಲೆ ಎಲ್ಲ ರುಬ್ಬಿದ್ದಾಗಿದೆ. ಇವಾಗ ಸಾಫ್ಟಾಗಿರೋ ಮಸಾಲೆನ ಸಾಂಬಾರು ಒಳಗಡೆ ಹಾಕೋಣ. ಬೇಕಿದ್ರೆ ಇದನ್ನು ಚಪಾತಿ, ರೊಟ್ಟಿ ಇದ್ರ ಜೊತೆ ತಿನ್ಬೋದು, ಗೊಜ್ಜು ಥರ ಮಾಡಿಕೊಂಡು ಚೆನ್ನಾಗಿರುತ್ತೆ ಅದು ಕೂಡ. ನಾನು ಒಂದೊಂದು ಸರಿ ಆ ಥರನೂ ಮಾಡ್ತೀನಿ, ಗೊಜ್ಜು ಟೈಪ್ ಮಾಡ್ತೀನಿ ಚಪಾತಿ ರೊಟ್ಟಿಗೆ. ಇವಾಗ ಕುದಿಬೇಕಿದ್ರೆ ಉಪ್ಪು ಹಾಕ್ಕೊಳ್ಳೋಣ. ಫಸ್ಟೇ ಬೇಕಿದ್ರೂ ಹಾಕ್ಕೋಬಹುದಿತ್ತು, ನಾನು ಲಾಸ್ಟಿಗೆ ಹಾಕ್ಕೊಳ್ಳೋಣ, ಸಾಂಬಾರಿಗೆ ಎಷ್ಟು ನೀರು ಹಾಕಿಬಿಟ್ಟು ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಆಯಿತು. ಅನ್ನದ ಜೊತೆಗೆ ಸೂಪರಾಗಿರುತ್ತೆ. ಸಂಜೆ ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೇಳಿ ಅನ್ನನೇ ಮಧ್ಯಾಹ್ನಕ್ಕೆ ಅಲ್ವಾ ಮಾಡ್ಕೊಂಡಿದ್ದು, ಅನ್ನದ ಜೊತೆ ನಾನು ನನ್ನ ಮಗ ತಿಂದ್ವಿ. ಸಖತ್ ಟೇಸ್ಟ್ ವೈಸ್ ಸಖತ್ತಾಗಿತ್ತು ಸಾಂಬಾರು. ನೀವು ಒಂದ್ಸರಿ ಒಮ್ಮೆ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ. ಇವತ್ತಿನ ಬ್ಲಾಗ್ ಇಷ್ಟೇ ಆಗಿತ್ತು. ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ, ಒಳ್ಳೆ ವ್ಲಾಗ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ನನ್ನ ವಿಡಿಯೋ ಹೀಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಬಾಯ್.